ಮಾಡಿದ್ದೀನಿ ಅಂತ ತಾನೆ ನಿಮಗೆ ಕೋಪ ಬಂದಿರೋದು. ನೋ 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 ಅದೇ 100% ರೀಸನ್ ಅಲ್ಲ. ವಿಷಯ ನನಗೂ ತಿಳಿಸಿದ್ರೆ ನಾನು ನಿನ್ನ ಜೊತೆಗಿರ್ತಿದ್ದೆ ಅನ್ನೋದೇ ಮೇನ್ ರೀಸನ್ನು. ನೀನು ತಪ್ಪು ಮಾಡಿದ್ಯಾ, ಅಪರಾಧ ಮಾಡಿದ್ಯಾ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಕೇಸ್ನ ಇನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡುವಂಥ ಅವಕಾಶ ಇತ್ತು ಅಂತ ಅಷ್ಟೇ ಹೇಳ್ತಾ ಇರೋದು. ನೀವು ಹೇಳೋದು ನಿಜ. ನಾನು ದುಡುಕ್ಬಿಟ್ಟೆ ಅನ್ನಿಸ್ತಾ ಇದೆ. ಇದು ಆನಂದ್ ಅವ್ರ ಪರ್ಸ್ನಲ್ ವಿಷಯ. ಸ್ವಲ್ಪ ಜಾಸ್ತಿನೇ ಇನ್ವಾಲ್ವ್ ಆದ್ನೇನೋ ಅನ್ನಿಸ್ತಿದೆ. ದಯವಿಟ್ಟು ನೀನು ಮೊದಲು ಅಳೋದನ್ನ ನಿಲ್ಲಿಸು. ನೋಡು ರಾಧಾ, ನೀನು ಏನೇ ಎಡವಟ್ ಮಾಡಿದ್ರು ಅದರಿಂದ ಒಳ್ಳೇದೇ ಆಗುತ್ತೆ. ಆ್ಯಕ್ಚುಲಿ ನಿನ್ನ ಭೇಟಿದ ಹಿಸ್ಟ್ರಿ ತೆಗೆದು ನೋಡಿದ್ರೆ ನೀನು ಎಡವಟ್ಟೆ ಹೈಲೈಟ್ ಪಾಯಿಂಟು. ಆ್ಯಕ್ಚುಲಿ ಒಂದು ಲೆಕ್ಕದಲ್ಲಿ ನೀನು ಮಾಡಿದ್ದು ಒಳ್ಳೇದೇ ಆಯಿತು ರಾಧಾ. ಇಲ್ಲ ಅಂದಿದ್ರೆ ಆನಂದು ಬ್ರಹ್ಮಚಾರಿಯಾಗಿ ಉಳಿದ್ಬಿಡ್ತಿದ್ನೇನೋ. ಯಾರಿಗೊತ್ತು, ಸನ್ಯಾಸಿ ಆದರೂ ಆಗ್ಬಿಡ್ತಿದ್ನೇನೋ. ಯಾವಾಗ ನೋಡಿದ್ರು ಧ್ಯಾನ, ಮೆಡಿಟೇಷನ್ನು, ಫಿಲಾಸಫಿ, ಬರೀ ಅದ್ರ ಬಗ್ಗೆನೇ ಮಾತಾಡ್ತಿರ್ತಾನೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ಇಲ್ಲಿಂದ ಹೊರಡ್ಬೇಕಾದ್ರೆ ಕೂಡ ನೀವು ನನ್ನನ್ನು ಕೇಳಿದ್ರಿ. ಆಗಲೇ ನಿಮಗೆ ವಿಷಯ ಹೇಳಬೇಕಿತ್ತು. ನಿಜವಾಗ್ಲೂ ನಂದೇ ತಪ್ಪು. ಕ್ಷಮಿಸ್ಬಿಡಿ ರಾಧಾ. ಏನೇನು ನಡೀತು ಅಂತ ನಾನು ನಿಮ್ಗೆ ಹೇಳಬೇಕು. ಅದ್ರ ಅಗತ್ಯ ಇಲ್ಲ ರಾಧಾ. ನನಗೆ ಡೌಟೇ ಇಲ್ಲ. ಐ ಬಿಲೀವ್ ಇನ್ ಯು. ನನಗೆ ಕೋಪ ಏನಂದರೆ ನೀನು ಎಲ್ಲರ ಹತ್ರನೂ ಹೇಳಿಸ್ಕೊಡೋ ಹಾಗಾಯಿತು. ನಿನಗೆ ಅವಮಾನ ಆಯಿತು ಅನ್ನೋದಷ್ಟೇ. ಬಿಟ್ಟಾಕು. ನನಗೆ ಯಾವ ವಿವರಣೆನೂ ಬೇಕಾಗಿಲ್ಲ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಮಾಧಾನ ಮಾಡ್ಕೊರಾದ. ಆಗಿದ್ದಾಗೋಯ್ತು. ನೋಡು, ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಅನ್ನೋದನ್ನ ಮರಿಬೇಡ. ನಿನಗಾಗಲಿ ನಿನ್ನಿಂದಾಗಲಿ ಯಾವ ಸಮಸ್ಯೆನೂ ಆಗದಿರೋ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಾನು ಆಗ್ಲಿಂದ ನಿಮ್ಮ ಹತ್ರ ಮಾತಾಡ್ತಾನೆ ಇದ್ದೀನಿ. ಆದರೆ ನೀವೊಂದು ಹೂನು ಹೇಳ್ತಿಲ್ಲ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ದಯವಿಟ್ಟು ಹೇಳ್ಕೊಳ್ಳಿ. ನಾನು ಅರ್ಥ ಮಾಡ್ಕೋತೀನಿ. ಅದನ್ನು ಬಿಟ್ಟು ಹೀಗೆ ಮಾತಾಡದೆ ಇರಬೇಡಿ. ನೋಡಿ, ನೀವು ಫೋನಲ್ಲಿ ಇನ್ನೂ ಚೆನ್ನಾಗೇ ಮಾತಾಡ್ತಾ ಇದ್ರಿ, ಕೇರ್ ಮಾಡ್ತಾ ಇದ್ರಿ. ಆದರೆ ಇವಾಗ ಯಾಕೆ ಹೀಗೆ ನಡ್ಕೋತಿದ್ದೀರಾ? ಆಗ ನಾನು ನಿಮಗೆ ಇಷ್ಟ ಇರಲಿಲ್ಲ, ಆದ್ರೆ ಈಗ ನಾನು ನಿಮ್ಮ ಹೆಂಡ್ತೀರಿ. ವಾಟ್? ಈಗಲೂ ನಿನ್ ಕಂಡ್ರೆ ನನಗೆ ಇಷ್ಟ ಇಲ್ಲ. ಒಂದ್ ಮಾತು ಮಾತ್ರ ಕ್ಲಿಯರ್ ಆಗಿ ತಿಳ್ಕೊಂಬಿಡು. ಜಗತ್ತಿನ ಕಣ್ಣಿಗೆ ಮಾತ್ರ ನೀನ್ ನನ್ನ ಹೆಂಡ್ತಿ. ಎಲ್ಲರ ಮುಂದೆ ನಿನ್ನ ಗಂಡನ ಥರ ನಡ್ಕೋತೀನಿ. ಮಾತಾಡಬೇಕಾದ ಸಂದರ್ಭ ಬಂದರೆ ಮಾತಾಡ್ತೀನಿ. ಆದರೆ ನಾವಿಬ್ಬರೇ ಇರೋವಾಗ ನೀ ನನ್ನ ಹೆಂಡ್ತಿನೂ ಅಲ್ಲ, ಫ್ರೆಂಡೂ ಅಲ್ಲ, ನನಗೆ ಪರಿಚಯನೇ ಇಲ್ಲ ಅನ್ಕೊಂಡ್ಬಿಡ್ತೀನಿ. ಹೀಗೆಲ್ಲ ಮಾತಾಡಬೇಡಿ. ನೀವೀಗ ಮಾತಾಡಿದ್ರೆ ನನ್ನ ಉಸಿರೇ ನಿಂತೋಗಾಗುತ್ತೆ. ನಾನು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ ರೀ. ನೀನು ನನ್ನನ್ನು ನಂಬ್ಕೊಂಬಂದಿಲ್ಲ, ನಂಬಿಸಿ ಬಂದಿದ್ಯಾ. ಮೋಸ ಮಾಡಿ
ಹೆದರ್ಸಿ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸಿ ಮನೆಗೆ ಎಂಟ್ರಿ ಕೊಟ್ಟಿದ್ಯಾ? ಇಲ್ಲ ರೀ, ದಯವಿಟ್ಟು ನನ್ನ ಮಾತು ಕೇಳಿ. ಈಗಾಗಲೇ ನೀನು ಹೇಳಿರೋದೆಲ್ಲ ಒಂದ್ ಜನ್ಮಕ್ಕಾಗೋಷ್ಟು ಕೇಳ್ಬಿಟ್ಟಿದ್ದೀನಿ. ಇನ್ನೇನಿದ್ರು ನಾನು ಹೇಳ್ತೀನಿ, ನೀನ್ ಕೇಳಬೇಕು. ಮಾತಲ್ಲಿ ಹೇಳಲ್ಲ, ನಡವಳಿಕೆಯಲ್ಲಿ ತೋರಿಸ್ತೀನಿ, ನೀನು ಅನುಭವಿಸ್ಬೇಕು. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಈ ಮನೇಲಿ ನನಗೆ ನಿಮ್ ಬಿಟ್ರೆ ಬೇರೆ ಯಾರೂ ಇಲ್ಲ. ನಾನು ನಿಜವಾಗ್ಲೂ ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ. ನನ್ನ ಪ್ರೀತಿಲಿ ಯಾವ ಸುಳ್ಳು ಇಲ್ಲ. ನೀನು ನಿಮ್ಮ ಅಜ್ಜಿ ಸೇರ್ಕೊಂಡು ಮಾಡಿರೋ ಎಡ್ವಟ್ಟಿಂದ ಮನೇಲಿ ನಿಜವಾಗ್ಲೂ ಒಂಟಿಯಾಗಿರೋ ನಾನು. ನಿನಗಿಲ್ಲೂ ನಿಮ್ಮ ಅಜ್ಜಿ ಇದ್ದಾರೆ, ಆದರೆ ನಾನು ಮನೇಲಿ ಯಾರಿಗೂ ಮುಖ ತೋರಿಸಿರೋ ಪರಿಸ್ಥಿತಿಲಿ ಇದ್ದೀನಿ. ನೀವಿಬ್ರು ಏನೋ ಸಾಧಿಸ್ಬಿಟ್ಟಿದ್ದೀರಾ ಅಂತ ಜಬ್ದಲ್ಲಿ ಇದ್ದೀರಾ ಅಲ್ವಾ? ನಾನು ನೋಡ್ತೀನಿ. ಮಾತಾಡ್ಬೇಡ ನೀನು. ನೀನು ಮನೆಗೆ ರಾಂಗ್ ರೂಟಲ್ಲಿ ಎಂಟ್ರಿ ಕೊಟ್ಟಿರ್ಬೋದು, ಆದ್ರೆ ನನ್ನ ಮನ್ಸಿಗೆ ಬರಕ್ ಚಾನ್ಸೇ ಇಲ್ಲ. ನಿಮ್ಮಿಬ್ಬರಿಗೂ ನೀವೆಂತ ದೊಡ್ಡ ತಪ್ಪು ಮಾಡಿದ್ರೆ ಅಂತ ಅರ್ಥ ಆಗ್ಬೇಕು. ನಿಮ್ ತಪ್ಪಿಗೆ ನಿಮಗೆ ಶಿಕ್ಷೆ ಆಗ್ಬೇಕು. ಆ ಶಿಕ್ಷೆ ನಾನು ಕೊಡ್ತೀನಿ. ತುಂಬಾ ಸೈಲೆಂಟ್ ಆಗಿ ನೋಡ್ತಾ ಇರು. ಮೊದಲೇ ಈ ಮನೆಯಲ್ಲಿ ಕೆಲವ್ರಿಗೆ ನನ್ನನ್ನು ಕಂಡ್ರೆ ಆಗಲ್ಲ. ಈಗಂತೂ ನಾನು ಅವ್ರ ಕಣ್ಣಿಗೆ ವಿಲ್ಲನ್ ಥರನೇ ಕಾಣಿಸ್ತೀನಿ. ರಾಧಾ, ಕಾಮಲೆ ಕಣ್ಣಿಗೆ ರೆಡ್ ರೆಡ್ ಆಗಿ ಕಾಣಿಸಿದ್ರೆ ಅವಾಗ ನಾವು ಟೆನ್ಷನ್ ಮಾಡ್ಕೋಬೇಕು. ಅದೇ ಎಲ್ಲ ಹಳದಿಯಾಗಿ ಕಾಣಿಸಿದ್ರೆ ಅದು ಎಕ್ಸ್ಪೆಕ್ಟೆಡ್ ಅಲ್ವಾ? ನಾನು ಮೊದಲು ಈ ಮನೆಗೆ ಕೆಲ್ಸಕ್ಕೆ ಸೇರಿದಾಗ ಆನಂದ್ ಅವರು ಮತ್ತು ಕೌಸಲ್ಯ ಮೇಡಮ್ ಬಿಟ್ಟರೆ ಎಲ್ಲರೂ ನನ್ನ ವಿರುದ್ಧವಾಗೇ ಇದ್ದರು. ನೀವು ಕೂಡ. ಅದು ಪಾಸ್ಟ್ ಟೆನ್ಸು. ಈಗ ನಾನು ಆನಂದ್ ಅವ್ರಿಗೂ ಕೌಸಲ್ಯ ಮೇಡಮ್ಗೂ ತುಂಬ ಹರ್ಟ್ ಆಗೋ ಥರ ನಡ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಒಬ್ಬಂಟಿ ಆಗೋದೆ, ಮತ್ತೆ ನಾನು ತಪ್ಪು ಮಾಡಲಿಲ್ಲ ಅಂತ ಪ್ರೂವ್ ಮಾಡೋ ಹೋರಾಟ. ಸನ್ಮಾನ ಸಿಗದೆ ಇದ್ರು ಅನುಮಾನದ ಕಲೆ ಒರೆಸೋ ಕಸರತ್ತು ಮಾಡಬೇಕಲ್ವಾ? ಇಲ್ಲ ರಾಧಾ, ನೀನು ಒಬ್ಬಂಟಿ ಅಲ್ಲ. ಈ ಕ್ರಿಶ್ ಯಾವಾಗಲೂ ನಿನ್ನ ಜೊತೆಗಿರ್ತಾನೆ. ನೀನು ಯಾರಿಗೂ ಯಾವ ಎಕ್ಸ್ಪ್ಲನೇಷನ್ ಕೊಡೋ ಅಗತ್ಯನೂ ಇಲ್ಲ. ನೀನೇನೋ ಒಳ್ಳೆಯದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿರೋ ಕೆಲಸ ಅಂದಮೇಲೆ ಯೋಚನೆ ಯಾಕೆ ಮಾಡ್ತೀಯಾ? ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನೋಡು, ನೀನು ತುಂಬ ಡಿಸ್ಟರ್ಬ್ ಆಗಿದೆಯಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ನಾನು ಆಮೇಲೆ ಬಂದು ಮಾತಾಡ್ತೀನಿ. ನಾನಿಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡ್ರೆ ಈಗ ಇನ್ನೊಂದು ಸಮಸ್ಯೆ ಶುರುವಾಯಿತು. ಏನಾದರೂ ಮಾಡ್ಕೊಳ್ಳಿ ಅಂತ ನಾನು ಹೊರಟೋಗೋಕ್ಕೆ ನನಗಂತೂ ಮನಸ್ಸು ಬರಲ್ಲ. ನಾನಿಲ್ಲ ಅಂದರೆ ನಿಖಿತಾ ಜೀವನ ತುಂಬ ಕೆಟ್ಟದಾಗಿರುತ್ತೆ. ಮೊದಲು ಇದನ್ನು ಒಂದು ಹಂತಕ್ಕೆ ಸರಿ ಮಾಡಿ ಆಮೇಲೆ ನಾನು ಇಲ್ಲಿಂದ ಹೊರಡೋ ಯೋಚನೆ ಮಾಡ್ತೀನಿ. ಎಷ್ಟು ರುಚಿಯಾಗಿದೆ ಅಬ್ಬಾ! ಇಷ್ಟೊಂದೆಲ್ಲ ಅಡುಗೆ ಮಾಡಿಟ್ಟು ಯಾರು ಊಟ ಮಾಡದೆ ಎಲ್ಲರೂ ಅವರ ರೂಮ್ ಸೇರ್ಕೊಂಬಿಟ್ಟಿದಾರಲ್ಲ. ಹಣೆ ಬರ್ದಲ್ಲಿ ಬರ್ದಿದ್ರೆ ಅನ್ನ ದಕ್ಕೋದು. ಅದೇನೋ ಹೇಳ್ತಾರಲ್ಲ, ಬಡವ್ರ ಮನೆ ಊಟ ಚೆನ್ನ, ಶ್ರೀಮಂತರ ಮನೆ ನೋಟ ಚೆನ್ನ ಅಂತ. ಇಲ್ಲಿ ನೋಟನೂ ಚೆನ್ನಾಗಿದೆ, ಊಟನೂ ಸಖತ್ತಾಗಿದೆ. ಅಬ್ಬಾ, ನನ್ನ ಪುಣ್ಯ, ಕೊನೆಗಾಲದಲ್ಲಿ ಒಳ್ಳೆ ನೆಲೆ ಸಿಕ್ತಲ್ಲ. ಯಾರು ತಿಂದಿದ್ರು ಅಷ್ಟೇ ಹೋಯ್ತು. ಇದನ್ನೆಲ್ಲ ನಾನೇ ತಿಂದು ಮುಗಿಸ್ಬಿಡ್ತೀನಿ. ನೀವಾ? ನಿಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ಕಿಚನ್ ಅಲ್ಲಿ ಯಾರಾದ್ರೂ ಊಟ ಮಾಡ್ತಾರಾ? ಏಯ್, ಏನ್ ಹೀಗ್ ಮಾತಾಡ್ತಿದ್ಯಾ? ದೊಡ್ಡವ್ರು ನಿನಗೆ ಬುದ್ಧಿ ಕಲ್ಸಿಲ್ವಾ? ನನ್ ಬುದ್ಧಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಕಿಚನ್ ಇರೋದು ಅಡ್ಗೆ ಮಾಡೋಕೆ, ಡೈನಿಂಗ್ ಇರೋದು ಊಟ ಮಾಡೋಕೆ. ಇದು ಗೋಕುಲ ಮನೆ. ಇಲ್ಲಿ ಇಲ್ಲಿಂದ ಆದ ಶಿಸ್ತಿದೆ. ಅದನ್ನ ಹಾಳು ಮಾಡಬೇಡಿ.
ಸಾಕ್ ಸುಮ್ನೆ ಕಂಡಿದ್ದೀನಿ. ನಾನು ಈ ಮನೆ ಬೀಗ್ರು. ಬನ್ನಿ ಕೂತ್ಕೊಳ್ಳಿ, ತಿಂಡಿ ತಿನ್ನಿ, ಊಟ ಮಾಡಿ ಅಂತ ಉಪಚಾರ ಮಾಡೋದ್ ಬಿಟ್ಟು ಬಾಯಿ ಬಂದಾಗೆ ಮಾತಾಡ್ತಿದ್ಯಾ? ನಿನ್ಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ ಹೇಗೆ? ನನ್ಗೆ ತಲೆ ಸರಿ ಇದ್ಯಾ ಅಂತ ಕೇಳ್ತೀರಾ? ಇದನ್ನ ನಿಮ್ ಗಲ್ಲಿಗ್ ಕೊಟ್ಕೆ ಅನ್ಕೋಬೇಡಿ. ಆಹಾ, ಮಾಡಿರೋ ಅನ್ನನೆಲ್ಲ ಹಳ್ಸಕ್ ಬಿಟ್ಟು ಎಲ್ರು ನಿಮ್ ರೂಮಲ್ಲಿ ಬಿತ್ಕೊಂಡಿದ್ದೀರಲ್ಲ, ಇದು ನಿಮ್ ಸಂಸ್ಕಾರನಾ? ನಾಲ್ಗೆ ಬಿಗಿ ಹಿಡ್ದು ಮಾತಾಡಿ. ನೀವ್ ದೊಡ್ಡವರು ಅನ್ನೋ ಕಾರಣಕ್ಕೆ ಸುಮ್ನೆ ಇದೀನಿ. ಇಲ್ಲ ಅಂದ್ರೆ ಪರಿಸ್ಥಿತಿ ಬೇರೆನೇ ಇರ್ತಾ ಇತ್ತು. ಏನೇ ಏನು ಏನ್ ಮಾಡ್ತೀಯಾ? ಏನೋ ನಾನ್ ಸುಮ್ನೆ ಇದ್ದೀನಿ ಅಂತ ಬೇಜಾನ್ ಎಗರಾಡ್ತಿದ್ಯಾ? ಆಹಾ, ಮೊದ್ಲು ನೀನ್ ನೆಟ್ಗಿದ್ಯಾ ಅಂತ ಕನ್ನಡಕ ಹಾಕೊಂಡ್ ನೋಡ್ಕೋ. ಆಹಾ, ನೀನು ನಿನ್ನ ಅವತಾರನೋ ಆ ನಿಮ್ಮಮ್ಮನೇ ಮೆಚ್ಕೋಬೇಕು. ಅವಳೊಬ್ಳು ಕೋಡಂಗಿ, ಅವಳ ಮಗಳು ನೀನ್ ಕಮಂಗಿ. ಅವಳೇ ನೆಟ್ಟಿಗೆ ಬಟ್ಟೆ ಹಾಕಲ್ಲ, ಇನ್ ನೀನ್ ಹಾಕ್ಯಾ? ಇನ್ನೊಬ್ರ ಬಗ್ಗೆ ಮಾತಾಡೋಕ್ ಮುಂಚೆ ನಿಮ್ ಬಗ್ಗೆ ನೀವು ಯೋಚನೆ ಮಾಡ್ಬೇಕು. ಅಲ್ಲ, ಯಾವ ಆಂಗಲ್ ಇಂದಾದ್ರೂ ನೀನು ಹುಡುಗಿ ತರ ಕಾಣಿಸ್ತಾ ಇದ್ಯಾ? ಹುಡುಗಿರ್ ಹಾಕೋ ಬಟ್ಟೆನ ಇದು? ಕೋಲ್ಗೆ ಕರಿ ಕಂಬಳಿ ಸುತ್ತದಾಗಿದೆ. ಹಿರಿಯರಿಗೆ ಮರ್ಯಾದೆ ಕೊಡೋದ್ ಗೊತ್ತಿಲ್ಲ, ಎಲ್ ತಲೆ ತಗ್ಗಿಸ್ಬೇಕು, ಎಲ್ ತಲೆ ಎತ್ತಬೇಕು ಅನ್ನೋದ್ ಗೊತ್ತಿಲ್ಲ. ಮಾತಾಡ್ತಾಳೆ ಮಾತು. ಏಯ್, ಮರ್ಯಾದೆಗಿಲಿಂದ ಕಳ್ಚ್ಕೋ, ಇಲ್ಲ ಅಂದ್ರೆ ನಿನ್ ಮಾನ ಮರ್ಯಾದೆ 3 ಕಾಸು ಗರಾಜ್ ಹಾಕಿ ಜನ್ಮ ಜಾಲಾಡ್ಬಿಡ್ತೀನಿ. ಹೋಗೆ ಹೋಗೆ. ಛೀ ಅಂತೆ. ಈ ನನ್ ಬಾಯಿಗೆ ಎಂತಂತವ್ರ ಹೆದರ್ಕೊಂತಾರೆ. ಇವಳೆ ಅವಳು ಬಂದ್ಬಿಟ್ಲು ನಾಯಿ ಮರಿತಾರ ಕುಯ್ಯೋ ಮರ್ರೋ ಅನ್ಕೊಂಡ್ ಬಾಲ ಅಲ್ಲಾಡ್ಸ್ಕೊಳಕ್ಕೆ. ಅಯ್ಯಯ್ಯೋ, ಚುರ್ಚಾಗಿರೋ ಊಟನ ನೆಮ್ಮದಿಯಾಗಿ ಮಾಡೋಕ್ಕೂ ಬಿಡ್ಲಿಲ್ಲ ಗೋಬೆ ಮುಂಡೆದು. ಬಾವ, ನಾನು ಅಪ್ಸೆಟ್ ಆಗಿ ಹೋಗ್ತಿದ್ದೀನಿ. ಕಣ್ ಕಾಣಿಸಲ್ವಾ ನಿಂಗೆ? ಅಯ್ಯ, ನಾನು ಮೊಬೈಲ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ, ನಿನಗೆ ಕಣ್ ಕಾಣಿಸಲ್ವಾ? ವಾಟ್ ಅ ನಾನ್ಸೆನ್ಸ್. ಅನುಪಮ ಅವರೇ, ಬೇಗ ಒಂದು ಪ್ಲೇಟ್ಗೆ ಅನ್ನ ತಿಳಿಸಾರು ಹಾಕ್ಕೊಡಿ. ಕಾಂತಮ್ಮ ಅವರು ನೀವಾ? ಸಾರಿ, ನಾನು ಅನುಪಮ ಅನ್ಕೊಂಬಿಟ್ಟೆ. ಓ, ಊಟ ಮಾಡ್ತಿದ್ದೀರಾ? ಹಾ, ಮಾಡಿ ಮಾಡಿ. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಮೃಷ್ಟಾನ್ನ. ಇನ್ನ ಸ್ವಲ್ಪ ಅನ್ನ ಬಡಿಸ್ಲಾ? ಆಹಾ, ಇದು ಸಂಸ್ಕಾರ ಅಂದ್ರೆ ಎಷ್ಟ್ ಚೆನ್ನಾಗಿ ವಿಚಾರಿಸ್ಕೊತಿದ್ದೀರಾ. ನೀವು ತಿಂತಾ ಇರಿ, 1 ನಿಮಿಷ. ತೊಳಿ 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 ತೊಳಿ, ನಿಧಾನವಾಗಿ ಕುಡೀರಿ. ಅದಕ್ಕೆ ನೋಡಿ ಹೇಳೋದು, ಗಬಗಬ ಅಂತ ನಿಂತ್ಕೊಂಡು ತಿಂದ್ರೆ ಬಿಕ್ಕಳಿಕೆ ಬರುತ್ತೆ. ಅದೇ ಗಬಗಬ ಅಂತ ಕೂತ್ಕೊಂಡು ತಿಂದ್ರೆ ಏನು ಬರಲ್ಲ. ಹೋಗಿ ಕೂತ್ಕೊಂಡು ತಿನ್ನಿ. ಅನ್ನ ನಾನ್ ಬಡಿಸ್ತೀನಲ್ಲ, ನೀವು ಆಯಾಸ ಮಾಡ್ಕೊಳ್ದೆ ಗಬಗಬ ಅಂತ ಕೂತ್ಕೊಳ್ತೀನಿ. ಓಕೆ? ನನಗೆ ಉಪಚಾರ ಮಾಡಿದ್ನೋ ಅವಮಾನ ಮಾಡಿದ್ನೋ ಅಂತ ಅರ್ಥನೇ ಆಗ್ಲಿಲ್ವಲ್ಲ. ರಾಧಾ, ಇಷ್ಟು ಬೇಗ ಮಲ್ಕೊಂಡ್ಬಿಟ್ಯಾ? ರಾಧಾ, ಇಷ್ಟು ಬೇಗ ಮಲ್ಕೊಂಡ್ಬಿಟ್ಯಾ ಅಂತ ಕೇಳಿದೆ. ಸಾರಿ, ಕ್ಯಾಲೆಂಡರ್ ಪ್ರಕಾರ ನೀವಿವತ್ತು ಮೇಲೆ ಮಲಗಬೇಕಲ್ವಾ? ಸರಿ, ನಾನು ಕೆಳಗೆ ಮಲ್ಕೋತೀನಿ. ಕೂತ್ಕೋ. ನಾನು ಕ್ಯಾಲೆಂಡರ್ ಬಗ್ಗೆ ಎಲ್ಲ ಹೇಳಿದ್ದು. ಇಷ್ಟು ಬೇಗ ಯಾಕೆ ಮಲ್ಗೋಕೆ ಹೋದೆ ಅಂತ ಕೇಳಿದೆ ಅಷ್ಟೇ. ಇದ್ಯಾಕೆ ಊಟ ಇಲ್ಲಿ ತಗೊಂಬಂದ್ರಿ? ಕೆಳಗಡೆ ತಿನ್ಲಿಲ್ವಾ? ಇದು ನನಗಲ್ಲ, ನಿನಗೆ. ನಂಗೆ ಹಸಿವಿಲ್ಲ, ಊಟ ಬೇಡ. ರಾಧಾ, ಈ ಕ್ರಿಶ್ಗೆ ಏನು ಅರ್ಥ ಆಗುತ್ತೋ ಅಲ್ವೋ ಗೊತ್ತಿಲ್ಲ, ಆದರೆ ಯಾರಾದ್ರೂ ಹಸ್ಕೊಂಡಿದ್ರೆ ಅವ್ರ ಮುಖ ನೋಡಿ ತಕ್ಷಣ ಗೊತ್ತಾಗುತ್ತೆ. ತೊಂದರೆ ತಾಪತ್ರಯ ಏನೇ ಇರಲಿ, ಅದಕ್ಕೂ ಊಟಕ್ಕೂ ಸಂಬಂಧ ಇಲ್ಲ. ಊಟ ಮಾಡು. ಬೇಡ, ನಂಗೆ ಯಾಕೋ ಮನ್ಸು ಸರಿ ಇಲ್ಲ. ಊಟ ಮಾಡೋದು ಹೊಟ್ಟೆಗೆ, ಮನ್ಸ್ಗಲ್ಲ. ಕನ್ಫ್ಯೂಷನ್ ಇಸ್ ಹ್ಯಾಪಿನೆಸ್ ಅಂತ ಬಾಬಾ ಬ್ರಹ್ಮಾನಂದ ಅವರು ಅವ್ರ ಬಾಬಾ ಆಗೋಕ್ ಮುಂಚೆಯಿಂದನೂ ಹೇಳ್ತಾ ಇದ್ದಾರೆ. ಹೊಟ್ಟೆ ತುಂಬಿದ್ರೆ ತಲೆಯಲ್ಲಿ ಲೈಟ್ ಆನ್ ಆಗುತ್ತೆ, ಪ್ರಾಬ್ಲಮ್ಸು ತಾನೇ ಸಾಲ್ವ್ ಆಗೋಗುತ್ತೆ. ಊಟ ಮಾಡು. ನನಗೆ ಬೇಡ ಅಂತ ಹೇಳ್ದೆ ತಾನೆ, ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ? ನೀನು ಊಟ ಮಾಡದೇ ಇದ್ರೆ ನಾನಂತೂ ಬಿಡಲ್ಲ. ಕತೆ ಹೇಳಿದ್ರೆ ಊಟ ಮಾಡ್ತೀಯಾ? ಕತೆನೂ ಬೇಡ, ಊಟನೂ ಬೇಡ. ಸರಿ, ಬೇಡ.
ಬಿಟ್ಟಾಕು. ಒಂದೆರಡು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಏನು ಪ್ರಶ್ನೆ? ನಿನ್ನ ಲೈಫಲ್ಲಿ ಯಾರ್ದ ನೀನು ತುಂಬ ಇಷ್ಟಪಡ್ತೀಯಾ? ಅಮ್ಮ. ನನ್ನ ಅಮ್ಮನ ಬಿಟ್ಟು ಇನ್ನು ಯಾವುದೂ ಇಷ್ಟಪಟ್ಟಿಲ್ಲ. ನೀನು ಈ ಥರ ಯಾವಾಗಲಾದ್ರೂ ಮುಂಚೆ ಊಟ ಬಿಟ್ಟಿದ್ಯಾ? ಮತ್ತ್ಯಾಕೆ ಊಟದ ಬಗ್ಗೆನೇ ಕೇಳ್ತಾ ಇದ್ದೀರಾ? ಕೇಳಿದಷ್ಟು ಉತ್ತರ ಕೊಡ್ಬೇಕಪ್ಪ, ಅಷ್ಟೇ. ಮನ್ಸಿಗೆ ಬೇಜಾರಾದಾಗ ಸುಮಾರು ಸಲ ಬಿಟ್ಟಿದ್ದೀನಿ. ಆಗ ನಿಮ್ಮಮ್ಮ ಹಾಸ್ಕೊಂಡಿದ್ರೆ ಇರಲಿ ಅಂತ ಬಿಟ್ಬಿಡ್ತಿದ್ರಾ? ಖಂಡಿತ ಬಿಟ್ಟಿರಲ್ಲ. ಬಲವಂತ ಮಾಡಿದ್ರು ಊಟ ಮಾಡಿಸಿರೋರಲ್ವಾ? ಅಲ್ಲಿಗೆ ನಿಮ್ಮ ಅಮ್ಮನ ಉದ್ದೇಶನೂ ನಿನ್ನ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ತಣ್ಣಗಿರ್ಲಿ ಅಂತಲ್ವಾ? ನೋಡು ರಾಧಾ, ಕೆಲವರು ನಮ್ಮ ಜೊತೆ ಇಲ್ದಲೇ ಇರ್ಬೋದು, ಆದರೆ ಅವ್ರು ಎಲ್ಲೇ ಇದ್ರೂ ನಾವು ಚೆನ್ನಾಗಿರ್ಲಿ ಅಂತಾನೆ ಬಯಸ್ತಾರೆ. ಅವ್ರ ಪಾಠನ ನಾವು ಮರ್ತ್ಬಿಟ್ರೆ ಅವ್ರಿಗೆ ಬೇಜಾರಾಗಲ್ವಾ? ನಾನು ನಮ್ಮ ಅಪ್ಪನ ಕಳ್ಕೊಂಡಿದ್ದೀನಿ ರಾಧಾ, ಆದರೆ ಈ ಕ್ಷಣಕ್ಕೂ ಅವ್ರು ಇಲ್ಲೇ ಎಲ್ಲೋ ನನ್ನ ಸುತ್ತಮುತ್ತನೇ ಇದ್ದಾರೆ, ನನ್ನನ್ನು ಗಮನಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಜೀವನದಲ್ಲಿ ಬರೋ ಎಲ್ಲ ತೊಂದರೆಗಳನ್ನೂ ನನ್ನ ಬೆನ್ನ ಹಿಂದೆ ನಿಂತು ಸಾಲ್ವ್ ಮಾಡಿಸ್ತಾ ಇದ್ದಾರೆ ಅಂತ ಫೀಲ್ ಆಗುತ್ತೆ. ನಾನು ಬಾಯಿ ಬಡ್ಕೊಂಡೆ ರಾಂಗ್ ರೂಟಲ್ಲಿ ಹೋಗೋದು ಬೇಡ, ರಿಸ್ಕ್ ಆಗುತ್ತೆ ಅಂತ. ನೀನೆಲ್ಲಿ ಕೇಳ್ತಾ ನನ್ನ ಮಾತು? ಇವಾಗ ನೋಡು, ನಾನು ಅನ್ಭವಿಸ್ಬೇಕು. ಅಯ್ಯ ಮುಚ್ಚೆ ಬಾಯ್ನ. ಇಷ್ಟೊಂದು ಆಸ್ತಿ ಅಂತಸ್ತು ವೈಭೋಗ ಎಲ್ಲ ಅನ್ಭವಿಸ್ಬೇಕು ಅಂದ್ರೆ ರಿಸ್ಕ್ ತಗೊಳ್ಳೇಬೇಕಪ್ಪ. ನೀನು ಅದನ್ನೇ ತಾನೇ ಆಸೆ ಪಟ್ಟಿದ್ದು. ಸುಮ್ಮನಿರಪ್ಪಮ್ಮ, ಜೋಕ್ ಮಾಡಬೇಡ. ಆನಂದ್ ಅವರು ನನ್ನ ಜೊತೆ ಮಾತು ಕೂಡ ಆಡ್ತಿಲ್ಲ. ನಾನು ನೋಡಿದ್ರೆ ಸಾಕು ಹುರಿದುರ್ದು ಬೀಳ್ತಿದ್ದಾರೆ. ಬೇಕಿತ್ತ ನನಗಿದು? ಲೇ, ನಿನಗೆ ಬುದ್ಧಿ ಬರೋಷ್ಟರಲ್ಲಿ ಎಲ್ಲಿ ಮುದುಕಿ ಆಗ್ಬಿಡ್ತೀಯೋ ಅಂತ ಅನಿಸ್ತಿದೆ. ಅಲ್ಲ ಕಡೆ, ನಾವು ಇಷ್ಟೆಲ್ಲ ಮಾಡಿದ್ದೀವಿ, ಅವನು ಕೋಪ ಬರೋದ್ರಲ್ಲಿ ಏನು ಆಶ್ಚರ್ಯ? ಇವೆಲ್ಲ ಮಾಮೂಲೆ ಬಿಡು. ಏನು ಮಾಮೂಲ? ಕಟ್ಕೊಂಡು ಗಂಡನೇ ದೂರ ಇರ್ತಾರೆ ಅಂತ ಅಂದರೆ ಅದಕ್ಕಿಂತ ದೊಡ್ಡ ಸೋಲ್ ಬೇಕಾ? ಅಲ್ವೇ, ಸೋತು ಗೆಲ್ಲೋದ್ರಲ್ಲೇ ಕಡೆ ಮಜಾ ಇರೋದು. ನಾನು ಒಂದೆರಡು ದಿನ ಇಲ್ಲೇ ಇರ್ತೀನಿ, ಅಷ್ಟರಲ್ಲಿ ಎಲ್ಲನೂ ಒಂದು ಹಂತಕ್ಕೆ ತರ್ತೀನಿ. ನೀನು ಸ್ವಲ್ಪ ತಾಳ್ಮೆಯಿಂದ ಇರು. ಯಾವಾಗಲೂ ಏನಾದರೂ ಒಂದು ಹೇಳ್ತಾನೆ ಇರ್ತೀಯ, ನನಗಂತೂ ನಂಬಿಕೆನೇ ಬರ್ತಿಲ್ಲ. ಪೆದ್ದಿ ಥರ ಆಡಬೇಡ ಕಣೆ. ಎಲ್ಲದಕ್ಕೂ ಟೈಮ್ ಬೇಕು. ಮೊದಲು ನೀನು ನಿಮ್ಮ ಅಕ್ಕನ ಮನಸ್ಸನ್ನ ಗೆಲ್ಲಬೇಕು. ಏನು? ಅಕ್ಕನ ಮನ್ಸು ಗೆಲ್ಬೇಕಾ? ಯಾಕೆ? ಯಾಕೆ ಅಂದರೆ ಸದ್ಯಕ್ಕೆ ಈ ಮನೆಯಲ್ಲಿ ನಿನ್ನ ಪರವಾಗಿ ಮಾತಾಡೋಕ್ಕೆ ನಿಮ್ಮ ಪಾರ್ಟಿ ಅಂತ ಯಾರಾದರೂ ಬೇಕಲ್ಲ. ನಾನು ಇಲ್ಲಿಂದ ಹೋದ್ಮೇಲೆ ನೀನು ಒಂಟಿ ಆಗಬಾರ್ದು ಅಂದರೆ ನೀನು ನಿಮ್ಮ ಅಕ್ಕನ ಬುಟ್ಟಿಗೆ ಹಾಕ್ಕೊಳ್ಳೇಬೇಕು. ನನಗೆ ಪೂಜೆ ಪುನಸ್ಕಾರ, ದೇವರು ತಿಂಡ್ರು ಇದು ಯಾವುದ್ರಲ್ಲೂ ನಂಬಿಕೆ ಇಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆದರೆ ನಾವು ತಪ್ಪು ಮಾಡ್ದಲೇ ಇರುವಾಗ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಪಾಡುತ್ತೆ ಅಂತ ನಾನು ನಂಬಿದ್ದೀನಿ ರಾಧಾ. ನನ್ನ ವಿಚಾರದಲ್ಲಿ ಆ ಶಕ್ತಿ ನಮ್ಮಪ್ಪ, ನಿನ್ನ ವಿಚಾರದಲ್ಲಿ ನಿಮ್ಮಮ್ಮ. ನಿನಗೆ ಬೇಜಾರಾದ್ರೇ ಅವ್ರು ಸಹಿಸಲ್ಲ. ಅಂಥದ್ರಲ್ಲಿ ನಿನಗೆ ನೀನೇ ಟಾರ್ಚರ್ ಕೊಟ್ಕೊಂಡು ಈ ಥರ ಹಸ್ಕೊಂಡಿದ್ರೆ ಅವ್ರಿಗೆ ಹಿಂಸೆ ಆಗಲ್ವಾ ಹೇಳು? ರಾಧಾ, ಯಾಕೆ ಅಳ್ತಿದ್ಯಾ? ಬೇಜಾರ್ಗಲ್ಲ, ಖುಷಿಗೆ. ಸೂಪರ್ ಅಲ್ವಾ? ನೋಡು, ಬೇಗ ಊಟ ಮುಗಿಸಿ ಇದ್ರ ಬಗ್ಗೆ ಡಿಟೇಲ್ ಆಗಿ ಕಾನ್ಫರೆನ್ಸ್ ಮಾಡೋಣ. ಓಕೆ? ಊಟ ಖಾಲಿ ಆಯಿತು.